ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇಂದು 17ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂಥೇಳಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ 16ನೇ ಅಧ್ಯಾಯದಲ್ಲಿ ಏನೆಲ್ಲ ನಾವು ತಿಳ್ಕೊಂಡು ಅಂಥೇಳಿ ಒಂದ್ಸರ್ತಿ ರೀಕ್ಯಾಪ್ ಮಾಡೋಣ. ದೈವಿ ಗುಣಗಳು ಮತ್ತು ಆಸುರಿ ಗುಣಗಳ ಬಗ್ಗೆ ನಾವು ತಿಳಿದುಕೊಂಡು 16ನೇ ಅಧ್ಯಾಯದಲ್ಲಿ. ಸೊ ದೈವಿ ಗುಣಗಳು ಯಾವುವು ಅನ್ನೋದನ್ನು ಭಗವಂತ ಹೇಳ್ತಾರೆ. ಅಭಯಂ, ಸತ್ವ, ಸಂಶುದ್ಧಿ, ಹೀಗೆ ಹಲವಾರು ಗುಣಗಳನ್ನು ಭಗವಂತ ಹೇಳ್ತಾರೆ. ಅದಾದಮೇಲೆ ಆಸುರಿ ಗುಣಗಳು ಯಾವುದು ಅನ್ನೋದನ್ನು ನಾವು ತಿಳಿದುಕೊಂಡು ದಿತಿ ಮತ್ತು ಅದಿತಿಯ ಕಥೆಯ ಮೂಲಕ ನಾವು ಅರ್ಥ ಮಾಡಿಕೊಂಡು ದೈವಿ ಗುಣಗಳು ಯಾವುವು, ಆಸುರಿ ಗುಣಗಳು ಇರುವವರು ಹೇಗಿರುತ್ತಾರೆ ಅನ್ನೋದನ್ನು. ಅದಾದಮೇಲೆ ನರಕಕ್ಕೆ 3 ದ್ವಾರಗಳಿವೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ. ಸೊ ಇವನ್ನು ತಪ್ಪಿಸಬೇಕಂತ ಇದ್ದರೆ ನಾವು ಭಕ್ತಿ ಮಾರ್ಗದಲ್ಲಿ ನಡೆಯುವ ಅವಶ್ಯಕತೆ ಇದೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ನಮಗೆ ಜೀವನದಲ್ಲಿ ಆಯ್ಕೆಗಳಿರುತ್ತವೆ. ಪ್ರತಿಯೊಬ್ಬರು ಯಾವ ಥರ ಏನನ್ನು ಆರಿಸುತ್ತೀವೋ ನಮ್ಮ ಸ್ವಇಚ್ಛೆ ಪ್ರಕಾರ, ಸೊ ಅದರ ಪ್ರಕಾರ ನಮ್ಮ ಜೀವನ ಹೇಗೆ ರೂಪಿತವಾಗುತ್ತೆ ಅನ್ನೋದನ್ನು ನಾವು ತಿಳಿದುಕೊಂಡು. ಸೊ 17ನೇ ಅಧ್ಯಾಯದ ಹೆಸರು ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ ಪ್ರಭೇದಗಳು. ಸೊ ಇದರಲ್ಲಿ ಮೊದಲಿಗೆ ಅರ್ಜುನ ಪ್ರಶ್ನಿಸುತ್ತಾನೆ ಭಗವಂತನಿಗೆ ಅನಧಿಕೃತ ಆರಾಧನೆಯ ಬಗ್ಗೆ. ಅರ್ಜುನ ಪ್ರಶ್ನಿಸ್ತಾನೆ, ಶಾಸ್ತ್ರದಲ್ಲಿ ವಿಧಿಸದೇ ಇರುವಂತಹ ತತ್ವಗಳನ್ನು ಅನುಸರಿಸುವವರ ಗತಿ ಏನು ಅಂತೇಳಿ. ಸೊ ಭಗವಾನ್ ಶ್ರೀಕೃಷ್ಣ ಉತ್ತರವನ್ನು ಕೊಡುತ್ತಾರೆ. ಸೊ 3 ಗುಣಗಳಿಂದ ಪ್ರಭಾವಿತವಾಗಿರುತ್ತದೆ ಅದು ಅಂಥೇಳಿ. 3 ಗುಣಗಳಲ್ಲಿ ಆಹಾರಗಳು, 3 ಗುಣಗಳಲ್ಲಿ ಯಜ್ಞ, 3 ಗುಣಗಳಲ್ಲಿ ತಪಸ್ಸು, ದಾನ, ಇವೆಲ್ಲವನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. 14ನೇ ಅಧ್ಯಾಯದಲ್ಲಿ ಪ್ರಕೃತಿಯ 3 ಗುಣಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಭಗವಂತ ಅದನ್ನು ವಿವರಿಸಲಿದ್ದಾರೆ. ಓಂ ತತ್ಸತ್ ಅಂದರೆ ಏನು, ಯಜ್ಞ, ದಾನ, ತಪಸ್ಸನ್ನು ಪರಮಪುರುಷನಿಗೆ ಅರ್ಪಿಸಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ಈಗ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸುವುದಿಲ್ಲ, ತಮ್ಮ ಒಂದು ಪೂಜೆಗೆ ಅನುಗುಣವಾಗಿ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವರು, ಇವರು ಯಾವ ಗುಣದವರಾಗಿರುತ್ತಾರೆ ಅಂತ ಅರ್ಜುನ ಕೇಳ್ತಾನೆ. ಸೊ ಅದಕ್ಕೆ ಭಗವಂತ ಹೀಗೆ ಉತ್ತರಿಸುತ್ತಾರೆ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದು ಆಗಿರಬಹುದು, ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಸೊ ಇಲ್ಲಿ ನಾವು ಬದುಕಿದ ರೀತಿಗನುಗುಣವಾಗಿ 3 ಬಗೆಯದ್ದು ಆಗಿರಬಹುದು ನಮ್ಮ ಶ್ರದ್ಧೆ ಅನ್ನೋದನ್ನು ಇಲ್ಲಿ ಭಗವಂತ ವಿವರಿಸುತ್ತಾರೆ. ಈಗ ಶಾಸ್ತ್ರಗಳಲ್ಲಿ ವಿಧಿಸಿರುವಂತಹ ತತ್ವಗಳನ್ನು ನಾವು ಅನುಸರಿಸುವ ಅವಶ್ಯಕತೆ ಇದೆ. ಶಾಸ್ತ್ರಗಳಲ್ಲಿ ಬರೆದಿರುವಂಥದ್ದು ಅದು ನಿರ್ಬಂಧನೆಗಳು ಅಲ್ಲ. ಆ ನಿಯಮಗಳು, ಆ ಏನೇ ನಿಯಮಗಳಿರಲಿ ಶಾಸ್ತ್ರದ್ದು, ಆ ತತ್ವಗಳು ಅದೆಲ್ಲವೂ ನಮ್ಮ ಒಳಿತಿಗಾಗಿ, ನಮ್ಮ ಏಳಿಗೆಗಾಗಿ ಇರುವಂಥದ್ದು. ಪ್ರೀತಿಯಿಂದ ಅದನ್ನು ರಚಿಸಲಾಗಿದೆ ಮನುಷ್ಯರ ಒಳಿತಿಗೋಸ್ಕರ. ಆದರೆ ನಾವು ಅದನ್ನು ನಿರ್ಬಂಧನೆಗಳು, ರಿಸ್ಟ್ರಿಕ್ಷನ್ ಅಂತ ಅಂದ್ಕೊಳ್ತೇವೆ. ಶಾಸ್ತ್ರದಲ್ಲಿ ಬರೆದಿರುವಂಥದ್ದು ಹಲವಾರು ತತ್ವಗಳು ನಮಗೆ ಅರ್ಥವಾಗದೇ ಇರಬಹುದು, ಆದರೆ ಅದನ್ನು ನಾವು ಅನುಸರಿಸೋದ್ರಿಂದ ಖಂಡಿತವಾಗಲೂ ನಮಗೆ ನಮ್ಮ ಉನ್ನತಿಯನ್ನು ನಾವು ಮಾಡಿಕೊಳ್ಳಬಹುದು. ಈಗ ನಾವು ಯಾವುದೇ ಒಂದು ಪ್ರಾಣಿಯ ಎಲುಬನ್ನು ಪವಿತ್ರ ಅಂತ ಪರಿಗಣಿಸುವುದಿಲ್ಲ ಅಲ್ವಾ? ಆದರೆ ಶಂಖವನ್ನು ಊದಬೇಕು, ಅದು ತುಂಬ ಒಳ್ಳೆಯದು ಅಂತ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ. ಶಂಖ ಒಂದು ಪ್ರಾಣಿಯ ಎಲುಬು, ಆದರೆ ಕೂಡ ಅದು ಪವಿತ್ರ, ಪರಿಶುದ್ಧಗೊಳಿಸುತ್ತದೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅದನ್ನು ಶುಭ ಸಮಾರಂಭಗಳಲ್ಲಿ ಅಥವಾ ಬೆಳಿಗ್ಗೆ ರಾತ್ರಿ ಪೂಜೆ ನಡೆಯುವಾಗ ಶಂಖವನ್ನು ಊದಬೇಕು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ.
ನಾವು ಅದನ್ನು ಅನುಸರಿಸುತ್ತಾ ಬಂದಿದ್ದೇವೆ. ಈಗಿನ ಹೊಸ ಸಂಶೋಧನೆಗಳ ಪ್ರಕಾರ ಇದು ದೃಢಪಟ್ಟಿದೆ. ಶಂಖದ ನಾದದಿಂದ ಬರುವಂತಹ ಆ ಧ್ವನಿ ಕಂಪನ ಎಷ್ಟೋ ವೈರಸ್ಗಳನ್ನು ಕೊಲ್ಲುತ್ತಂತೆ. ಅದರಲ್ಲಿ ಆ್ಯಂಟಿ ವೈರಸ್ ಆ ಒಂದು ಪವರ್ ಇದೆ ಅದರ ಶಬ್ದ ತರಂಗಗಳಿಗೆ ಅಂಥೇಳಿ. ಆಮೇಲೆ ಈಗ ಏನು ಹೇಳಲಾಗುತ್ತದೆ, ಸ್ಪೈರೋಮೀಟರ್ ಅಂಥೇಳಿ. ಸೊ ಹೇಗೆ ಲಂಗ್ಸನ್ನು ಎಕ್ಸ್ಪಾಂಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತಲ್ಲ, ಸೊ ಅದೇ ಕಾರ್ಯವನ್ನು ಶಂಖ ಕೂಡ ಮಾಡುತ್ತೆ. ಶಂಖವನ್ನು ಊದೋದ್ರಿಂದ ನಮ್ಮ ಆರೋಗ್ಯಕ್ಕೆ, ನಮ್ಮ ಲಂಗ್ಸ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತದೆ. ಶಾಸ್ತ್ರಗಳಲ್ಲಿ ಇದನ್ನು ಹಿಂದೆಯೇ ಬರೆಯಲಾಗಿತ್ತು. ಹಳ್ಳಿಗಳಲ್ಲೆಲ್ಲ ಬೆಳಿಗ್ಗೆ ಸಂಜೆ ಶಂಖವನ್ನು ಊದುವಂಥ ರೂಢಿ ಇತ್ತು, ಇವಾಗಲೂ ಇರ್ಬೋದು. ಹೊಸ ಸಂಶೋಧನೆ ಇಂದ ಏನು ದೃಢಪಡುತ್ತೆ, ಎಸ್ ಇದು ನಿಜ ಅಂಥೇಳಿ. ನಮ್ಮ ಶಾಸ್ತ್ರಗಳಲ್ಲಿ ಏನೇ ಹೇಳಿದ್ರು ಅದು ನಮ್ಮ ಒಳಿತಿಗಾಗಿ ಅನ್ನೋದು ಈಗ ದೃಢಪಟ್ಟಿದೆ ಸಂಶೋಧನೆಗಳಿಂದ ಅಲ್ವಾ. ಹೊಸ ಸಂಶೋಧನೆ ಇದನ್ನು ಹೇಳುತ್ತೆ, ಆ್ಯಂಟಿವೈರಸ್ ತತ್ವ ಇದೆ ಆ ಶಂಖದಲ್ಲಿ ಅನ್ನುವಂಥದ್ದು. ಇನ್ನು ಯಾವುದೇ ಒಂದು ಪ್ರಾಣಿಯ ಮಲವನ್ನು ನಾವು ಪರಿಶುದ್ಧ ಅಂತ ಪರಿಗಣಿಸುವುದಿಲ್ಲ, ಪವಿತ್ರ ಅಂಥೇಳಿ. ಶಾಸ್ತ್ರದಲ್ಲಿ ಏನು ಹೇಳಲಾಗಿದೆ, ಹಸು ತುಂಬ ಪವಿತ್ರವಾಗಿರುವಂಥದ್ದು. ಹಸುವಿನ ಎಲ್ಲವೂ ಪವಿತ್ರ. ಹಾಲು, ಅದರ ಎಲ್ಲ ಉತ್ಪನ್ನಗಳು, ಅದರ ಮೂತ್ರ, ಅದರ ಸಗಣಿ ಕೂಡ, ಮಲ ಕೂಡ ಪವಿತ್ರ ಅಂತ ಹೇಳಲಾಗಿದೆ. ಎಲ್ಲವೂ ಪವಿತ್ರ ಹಸುವಿನದು. ಹಸು ಆಮ್ಲಜನಕವನ್ನು ತೆಗೆದುಕೊಂಡು ಆಮ್ಲಜನಕವನ್ನೇ ಬಿಡುತ್ತೆ ಅಂತ ಹೇಳಲಾಗುತ್ತದೆ ಅಲ್ವಾ. ಸೊ ಹಸುವಿನ ಬಳಿ ನಾವಿದ್ದಾಗ ನಮ್ಮಲ್ಲಿ ಸತ್ವಗುಣ ಹೆಚ್ಚುತ್ತದೆ ಅಂತ ಹೇಳಲಾಗುತ್ತದೆ. ಹಾಗೆ ಹಸುವಿನ ಸಗಣಿಗೆ ತುಂಬಾ ಮಹತ್ವವಿದೆ, ಅದು ಪವಿತ್ರ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೊ ಹಿಂದಿನ ಕಾಲದಿಂದಲೂ ನಾವು ಇದನ್ನು ನಡೆಸಿಕೊಂಡು ಬಂದಿದ್ದೇವೆ. ಹಸುವಿನ ಸಗಣಿಯನ್ನು ಮನೆ ಮುಂದುಗಡೆ ಎಲ್ಲ ಹಸುವಿನ ಸಗಣಿಯನ್ನು ಸಾರಿಸಿ ರಂಗೋಲಿ ಹಾಕುವಂಥ ಪದ್ಧತಿ ಇದೆ. ಹಳ್ಳಿಗಳಲ್ಲಿ ಇವಾಗಲೂ ಇದೆ ಅದು. ಅದಾದಮೇಲೆ ಯಾವುದೇ ಪೂಜೆ, ಹೋಮ ಹವನಗಳು ಮಾಡುವಾಗ ಶುದ್ಧೀಕರಿಸಲಿಕ್ಕೆ ಹಸುವಿನ ಸಗಣಿ, ಗೋಮಾಯ, ಗೋಮೂತ್ರ ಇದೆಲ್ಲ ಬೇಕೇ ಬೇಕಾಗುತ್ತದೆ ಅಲ್ವಾ. ಅದೇ ಈಗ ಶಾಸ್ತ್ರದಲ್ಲಿ ಅಂದರೆ ಅದನ್ನು ಬರೆಯಲಾಗಿದೆ, ನಾವು ಅದನ್ನು ಅನುಸರಿಸ್ತಾ ಇದ್ವು. ಒಂದು ಪ್ರಾಣಿಯ ಮಲವಾದರೂ ಕೂಡ ಶಾಸ್ತ್ರದಲ್ಲಿ ಬರೆದಿತ್ತು, ಆದ್ದರಿಂದ ನಾವು ಅನುಸರಿಸ್ತಾ ಇದ್ವು. ಈಗ ಹೊಸ ಸಂಶೋಧನೆಗಳ ಪ್ರಕಾರ, ಸಂಶೋಧನೆಗಳಿಂದ ಏನು ದೃಢಪಟ್ಟಿದೆ, ಹಸುವಿನ ಸಗಣಿ ನಿಜವಾಗ್ಲೂ ಪವಿತ್ರವಾದದ್ದು. ಅದರಲ್ಲಿ ಹಲವಾರು ಔಷಧೀಯ ಗುಣಗಳಿವೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ತತ್ವಗಳು ಅದರಲ್ಲಿ ತುಂಬಾ ಇದೆ. ಮೆಡಿಸಿನ್, ಅದು ಔಷಧಿ ಅಂಥೇಳಿ ಯಾರು ಕಂಡುಹಿಡಿದಿದ್ದಾರಲ್ಲ ಅವರು ಕ್ಲೈಮ್ ಮಾಡ್ತಾರೆ. ಅಂದರೆ ಕಾಪಿರೈಟಿಗೆಲ್ಲ ನಾವೇ, ಪೇಟೆಂಟಿಗೆಲ್ಲ ನಾವೇ ಇದನ್ನು ಕಂಡು ಹಿಡಿದಿದ್ದು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಯಾವಾಗಲೂ ಅದನ್ನು ಹೇಳಲಾಗಿದೆ. ಈಗ ಹಸುವಿನ ಸಗಣಿಯಿಂದ ಹಲವಾರು ಔಷಧಿಗಳನ್ನು ತಯಾರಿಸಲಾಗ್ತಾ ಇದೆ. ಅದೇ ಶಾಸ್ತ್ರದಲ್ಲಿ ಹೇಳಿದ್ದಾಗ ನಾವು ಅದನ್ನು ಕೇಳಲಿಲ್ಲ. ಹೊಸ ಸಂಶೋಧನೆಯಿಂದ ದೃಢಪಟ್ಟ ಮೇಲೆ ನಮಗೆ ಗೊತ್ತಾಗುತ್ತೆ ನಮ್ಮ ಶಾಸ್ತ್ರದಲ್ಲಿ ಬರೆದಿರುವಂಥದ್ದು ಎಷ್ಟು ಸತ್ಯ ಅಂತ. ಹೀಗೆ ಪ್ರತಿಯೊಂದು ಶಾಸ್ತ್ರದಲ್ಲಿ ಏನು ಬರೆಯಲಾಗಿದೋ ಅದೆಲ್ಲವೂ ನಮ್ಮ ಒಳಿತಿಗಾಗಿ ಇರುವಂಥದ್ದು. ಈಗ ನಾನು ನಿಮಗೆ 2 ಉದಾಹರಣೆ ಹೇಳಿದ್ದಷ್ಟೇ, ಇನ್ನು ಹೀಗೆ ಹಲವಾರು ವಿಷಯಗಳಿವೆ. ಸೊ ಆದ್ದರಿಂದ ಯಾರು ಶಾಸ್ತ್ರಗಳಲ್ಲಿ ವಿಧಿಸದೇ ಇರುವಂತಹ ತತ್ವಗಳನ್ನು ಅನುಸರಿಸುತ್ತಾರೋ ಅವರ ನಂಬಿಕೆ, ಶ್ರದ್ಧೆ ಕೂಡ 3 ಬಗೆಗಳದು ಆಗಿರುತ್ತದೆ ಅಂತ ಭಗವಂತ ಹೇಳ್ತಾರೆ. ಸೊ ಇಂದಿನ ಅಧ್ಯಾಯದಲ್ಲಿ 3 ಗುಣಗಳ ಬಗ್ಗೆ ಮತ್ತಷ್ಟು ಭಗವಂತ ವಿವರಿಸಲಿದ್ದಾರೆ. 3 ಗುಣಗಳಲ್ಲಿಯ ನಂಬಿಕೆ ಮತ್ತು ಶ್ರದ್ಧೆ. 3 ಗುಣ ಅಂದರೆ ಭೌತಿಕ ಪ್ರಕೃತಿಯಿಂದ ಬಂದಿರುವ 3 ಗುಣಗಳು. ಯಾವುದು ಅದು? ಅವೆಲ್ಲ ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಈ 3 ಗುಣಗಳದು ಆಗಿರುತ್ತದೆ ನಂಬಿಕೆ ಮತ್ತು ಆರಾಧನೆ, ಅಂದರೆ ಶ್ರದ್ಧೆ ಮತ್ತು ಆರಾಧನೆ. ನಾವು ತಿನ್ನುವಂಥ ಆಹಾರ, 3 ಗುಣಗಳಲ್ಲಿಯ ಆಹಾರ ಹೇಗಿರುತ್ತದೆ? 3 ಗುಣಗಳಲ್ಲಿಯ ಯಜ್ಞ, 3 ಗುಣಗಳಲ್ಲಿಯ ಮಾತು, ಮನಸ್ಸಿನ ನಿಯಂತ್ರಣ, ದಾನ, ಇದೆಲ್ಲವನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. ಈ 3 ಗುಣಗಳು 3 ಕಲರ್ಗಳು ಇದ್ದ ಹಾಗೆ, ಸತ್ವಗುಣ, ರಜೋಗುಣ, ತಮೋಗುಣ. ಹೇಗೆ ಈಗ ಟ್ಯೂಬ್ಲೈಟ್, ಅದು ಅದರ ಕಲರ್ ಹೇಗೆ ಬಿಳಿ ಇರುತ್ತೆ. ಸೊ ಟ್ಯೂಬ್ಲೈಟನ್ನು ಯಾವುದಾದ್ರೂ ಒಂದು ಕಲರ್ ಪೇಪರಿಂದ ನಾವು ಅದನ್ನು ಸುತ್ತಿದ್ರೆ ಏನಾಗುತ್ತೆ, ಅದೇ ಥರ ಕಲರ್ನ ಬೆಳಕನ್ನು ಅದು ಕೊಡುತ್ತೆ. ಹಾಗೆ ನಮ್ಮ ಪ್ರಜ್ಞೆ ಶುದ್ಧವಾಗಿರುತ್ತದೆ. ಈ 3 ಗುಣಗಳಿಂದ ಪ್ರಭಾವಿತರಾಗಿ ನಾವು ಕಾರ್ಯವನ್ನು ಮಾಡುತ್ತೇವೆ. ಈ 3 ಗುಣಗಳನ್ನು ಮೀರಿದ ಇನ್ನೊಂದು ಗುಣವಿದೆ, ಅದು ಶುದ್ಧ ಸತ್ವಗುಣ. ಶುದ್ಧ ಸತ್ವಗುಣದಲ್ಲಿ ಇದ್ದಾಗ ಮನುಷ್ಯನು ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಕಾಣಬಹುದು. ಈ 3 ಗುಣಗಳನ್ನು ನಾವು ತಿಳಿದುಕೊಳ್ಳೋಣ ಉದಾಹರಣೆಯ ಮೂಲಕ. ಒಂದೇ ಕುಟುಂಬದ 3 ಅಣ್ಣ ತಮ್ಮಂದಿರ ಉದಾಹರಣೆಯ ಮೂಲಕ. ವಿಭೀಷಣ, ರಾವಣ, ಕುಂಭಕರ್ಣ. ಸೊ ವಿಭೀಷಣ ದೈತ್ಯ ಕುಲದಲ್ಲಿ ಹುಟ್ಟಿದರೂ ಕೂಡ ಸತ್ವಗುಣದವನು ಆಗಿದ್ದ. ಯಾವುದು ಸರಿ ಯಾವುದು ತಪ್ಪು ಅಂಥೇಳಿ ಡಿಸ್ಕ್ರಿಮಿನೇಟ್ ಮಾಡುವಂಥ ಪವರ್ ಅವನಲ್ಲಿ ಇತ್ತು. ರಾಮನ ಭಕ್ತನಾಗಿದ್ದ ವಿಭೀಷಣ ತನ್ನ ಮನೆಯ ಗೋಡೆಯ ಮೇಲೆಲ್ಲ ರಾಮನಾಮವನ್ನು ಬರೆದಿದ್ದಂತೆ ವಿಭೀಷಣ. ಒಂದು ಬಾರಿ ರಾವಣ ವಿಭೀಷಣನನ್ನು ನೋಡೋದಕ್ಕೆ ಅಂತ ಅವನ ಮನೆಗೆ ಬರುತ್ತಾನೆ. ಗೋಡೆಯ ಮೇಲೆಲ್ಲ ರಾಮ 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 ಅಂತ ಬರೆದಿರೋದನ್ನು
ರಾವಣ ನೋಡಿ ಏನಿದು ಅಂತ ಕೇಳಿದಾಗ ವಿಭೀಷಣ ಹೇಳ್ತಾನಂತೆ, ರಾ ಅಂದರೆ ರಾವಣ, ಮಾ ಅಂದರೆ ಮಂಡೋದರಿ ಅಂಥೇಳಿ. ರಾವಣ ತಿಳ್ಕೊಳ್ತಾನೆ ನಾನು ಕೂಡ ನನ್ನ ಗೋಡೆ ಮೇಲೆ ಬರೆಸ್ಲಾ ಅಂತೇಳಿ. ಆದರೆ ವಿಭೀಷಣ ಬರೆದಿದ್ದು ರಾಮನಾಮವನ್ನ. ರಾಮನ ಭಕ್ತನಾಗಿದ್ದ ವಿಭೀಷಣ ತನ್ನ ಅಣ್ಣನಿಗೆ ಒಳ್ಳೆಯ ಸಲಹೆಗಳನ್ನು ಕೊಡ್ತಾ ಇದ್ದ. ಯಾವಾಗ ರಾವಣ ಮಾತೆ ಸೀತೆಯನ್ನು ಅಪಹರಿಸಿ ತಂದು ತನ್ನ ವಶದಲ್ಲಿ ಇಟ್ಟುಕೊಂಡೋ ಆಗ ವಿಭೀಷಣ ಹೋಗಿ ಬುದ್ಧಿವಾದವನ್ನು ಹೇಳುತ್ತಾನೆ ತನ್ನ ಅಣ್ಣನಿಗೆ. ನೋಡು, ದೇವೋತ್ತಮ ಪರಮಪುರುಷನ ಪತ್ನಿ ಮಾತೆ ಸೀತೆ ನಮ್ಮ ಮಾತೃ ಸಮಾನಳು ಅವಳನ್ನು ಕರೆದುಕೊಂಡು ಬಂದು ನೀನು ಇಲ್ಲಿ ಇಟ್ಟಿದ್ಯಾ. ನಮ್ಮ ವಂಶ ವಿನಾಶದ ಅಂಚಿಗೆ ಅಂದರೆ ನಾಶವಾಗಲಿದೆ. ನಿನ್ನ ಈ ದುಷ್ಕೃತ್ಯದಿಂದ ದಯವಿಟ್ಟು ಮಾತೆಯನ್ನು ಹಿಂದಿರುಗಿಸು ಶ್ರೀರಾಮಚಂದ್ರನ ಬಳಿಗೆ ಅಂತ ಅವನು ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ಳುತ್ತಾನೆ ವಿಭೀಷಣ. ಆದರೆ ರಾವಣ ಅವನನ್ನು ಅವಮಾನಿಸುತ್ತಾನೆ, ಅವನ ಮಾತನ್ನು ಕೇಳದೆ. ವಿಭೀಷಣ ಲಂಕೆಯನ್ನು ಬಿಟ್ಟು ತನ್ನ ಮನೆ ಮಠ, ತನ್ನ ರಾಜ್ಯ, ತನ್ನ ಪ್ರಜೆಗಳು ಎಲ್ಲರನ್ನ ಬಿಟ್ಟು ವಿಭೀಷಣ ರಾಮನ ಬಳಿಗೆ ಬರುತ್ತಾನೆ. ಸೊ ರಾಮನ ಬಳಿಗೆ ವಿಭೀಷಣ ಬಂದ ತಕ್ಷಣ ರಾಮ ವಿಭೀಷಣನನ್ನು ನೋಡಿ ಲಂಕಾಧೀಶ ಅಂತ ಕರೀತಾರೆ. ಅಲ್ಲಿರುವಂಥ ಕಪಿಗಳಿಗೆ ಆಶ್ಚರ್ಯವಾಗುತ್ತೆ, ವಿಭೀಷಣ ಇನ್ನೂ ಲಂಕಾಧೀಶನಾಗಿಲ್ಲ, ಯಾಕೆ ರಾಮ ಲಂಕಾಧೀಶ ಅಂತ ಕರೆದ್ರು ವಿಭೀಷಣನನ್ನು ಅಂತೇಳಿ. ಸೊ ಇನ್ನು ಮುಂದಕ್ಕೆ ಲಂಕಾಧೀಶ ಅವನು ಆಗಲಿದ್ದಾನೆ ಅನ್ನೋದನ್ನು ಇದು ತೋರಿಸ್ತಾ ಇತ್ತು. ಭಗವಂತ ಇಚ್ಛೆ ಪಟ್ಟರೆ ಏನು ಕೂಡ ಆಗ್ಬೋದು ಅಲ್ವಾ. ಸೊ ಮುಂದಕ್ಕೆ ಏನಾಗಲಿದೆ ಅನ್ನೋದನ್ನು ರಾಮನ ಒಂದು ವಾಣಿಯಿಂದ ಅಲ್ಲಿ ತಿಳ್ಕೊಂಡ್ರು. ಎಸ್, ವಿಭೀಷಣ ಸತ್ವಗುಣದಲ್ಲಿ ಇರುವವನು, ಸತ್ವಗುಣದವನಾಗಿದ್ದ. ಇನ್ನು ರಾವಣ ಸೊ ಅತಿಯಾದ ಆಸೆ, ದುರಾಸೆ, ಮೋಹ, ಕಾಮ, ಲೋಭ ಎಲ್ಲವೂ ಇತ್ತು ರಾವಣನಿಗೆ. ಕಾಮುಕನಾಗಿದ್ದ ರಾವಣ. ಅಪ್ಸರೆಯ ಮೇಲೆ ಕೂಡ ಕಾಮಭರಿತ ದೃಷ್ಟಿಯಿಂದ ಅವನು ಅಪ್ಸರೆಯ ಮೇಲೆ ಕೂಡ ಅತ್ಯಾಚಾರ ಎಸಗುವ ಕಾರ್ಯವನ್ನೆಲ್ಲ ಮಾಡಿದ್ದ ರಾವಣ. ಅದರಿಂದ ಶಾಪಕ್ಕೂ ಒಳಗಾಗಿದ್ದ ರಾವಣ. ಯಾವುದೇ ಸ್ತ್ರೀಯನ್ನು ಅವನು ಅಂದರೆ ಪರಸ್ತ್ರೀಯನ್ನು ಅವನು ಮುಟ್ಟಿದರೆ ಅವನ ವಿನಾಶವಾಗುತ್ತೆ ಅನ್ನುವಂಥ ಒಂದು ಶಾಪ ಅವನಿಗೆ ಸಿಕ್ಕಿತ್ತು ಇದರಿಂದ. ಆದರೂ ಎಂತಹ ದುಸ್ಸಾಹಸ, ಮಾತೆ ಸೀತೆಯನ್ನು ಸೊ ತಾನು ತುಂಬ ಒಂದು ಅಂದರೆ ಕಾಮಭರಿತ ಒಂದು ದೃಷ್ಟಿಯಿಂದ ಮಾತೆ ಸೀತೆಯನ್ನು ಕೂಡ ನೋಡುವಂಥ ದುಸ್ಸಾಹಸಕ್ಕೆ ಕೈ ಹಾಕಿದ ರಾವಣ. ಸೊ ಅವನ ಒಂದು ಬುದ್ಧಿಯನ್ನು ನಾವು ನೋಡಿದಾಗ ಇದು ರಜೋಗುಣದ ಬುದ್ಧಿ. ಅತಿಯಾದ ದುರಾಸೆ, ಮತ್ತು ಅವನು ವರ್ಷಾನುಗಟ್ಟಲೆ ತಪಸ್ಸು ಮಾಡುತ್ತಾನೆ ತನ್ನ ಇಂದ್ರಿಯವನ್ನು ತೃಪ್ತಿಪಡಿಸೋದಕ್ಕೋಸ್ಕರ. ತಾನು ಒಡೆಯನಾಗಬೇಕು, ತಾನು ಸುಖಿಸಬೇಕು ಅನ್ನುವಂಥ ಉದ್ದೇಶದಿಂದ ತಪಸ್ಸು ಮಾಡ್ತಾನೆ ಹೊರತು ಭಕ್ತಿಯಿಂದ ಮಾಡೋದಿಲ್ಲ. ಇದು ರಜೋಗುಣದ ಒಂದು ಉದಾಹರಣೆ. ಇನ್ನು ತಮೋಗುಣದ ಉದಾಹರಣೆ ಕುಂಭಕರ್ಣ. ಅನ್ಲಿಮಿಟೆಡ್ ಸ್ಲೀಪಿಂಗ್, ಅನ್ಲಿಮಿಟೆಡ್ ಈಟಿಂಗ್. 6 ತಿಂಗಳ ಕಾಲ ಮಲಗ್ತಾ ಇದ್ದ ಕುಂಭಕರ್ಣ ಎದ್ದ ಮೇಲೆ 6 ತಿಂಗಳ ಕಾಲ ತಿಂತಾ ಇದ್ದಂತೆ. ಸೊ ತಮಗುಣದಲ್ಲಿ ಇರೋರಿಗೆ ಅತಿಯಾದ ನಿದ್ರೆ, ಅತಿಯಾಗಿ ತಿನ್ನುವಂಥದ್ದು, ಆಲಸ್ಯತನ, ಜಡತ್ವ ಇದೆಲ್ಲವೂ ಇರುತ್ತದೆ. ಹೀಗೆ ಒಂದೇ ಕುಟುಂಬದವರಾದರೂ ಕೂಡ ಈ 3 ಜನ ಅಣ್ಣ ತಮ್ಮಂದರಲ್ಲಿ ಈ 3 ಗುಣಗಳು ಒಬ್ಬೊಬ್ಬರಲ್ಲಿ ಇತ್ತು ಅನ್ನೋದನ್ನು ನಾವು ನೋಡ್ಬೋದು. 14ನೇ ಅಧ್ಯಾಯದಲ್ಲಿ ನಾವು 3 ಗುಣಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ 3 ಫ್ಯಾಮಿಲಿಯ ಕಥೆಯ ಮೂಲಕ. ಹ್ಯಾಪಿ ಫ್ಯಾಮಿಲಿ ಸತ್ವಗುಣದಲ್ಲಿರುವಂಥ ಡಾಕ್ಟರ್ನ ಫ್ಯಾಮಿಲಿ, ರಜಗುಣದಲ್ಲಿರುವಂಥ ಸಾಫ್ಟ್ವೇರ್ ಇಂಜಿನಿಯರ್ನ ಫ್ಯಾಮಿಲಿ, ತಮಗುಣದಲ್ಲಿ ಇರುವಂತಹ ಮಾದಕ ದ್ರವ್ಯ ವ್ಯಸನಿಗಳ ಫ್ಯಾಮಿಲಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಅಲ್ವಾ. ಸೊ ಹೀಗೆ ಭಗವದ್ಗೀತೆ ನಮಗೆ ಈ 3 ಗುಣಗಳು ಯಾವುವು ಅಂತ ಹೇಳುತ್ತದೆ. ನಮ್ಮನ್ನು ನಾವು ಶುದ್ಧ ಸತ್ವಗುಣದೆಡೆಗೆ ಹೇಗೆ ನಾವು ಕೊಂಡೊಯ್ಯಬಹುದು ಅನ್ನೋದನ್ನು ವಿವರಿಸುತ್ತದೆ. ಭಗವದ್ಗೀತೆ ಸೆಲ್ಫ್ ಇಂಪ್ರೂವ್ಮೆಂಟ್ ಪುಸ್ತಕ ಕೂಡ ಹೌದು. ಇದು ನಮ್ಮನ್ನು ನಾವು ನಿಯಂತ್ರಕರು ಅಂತ ನಮಗೆ ಅದು ಹೇಳದಿರ್ಬೋದು, ಆದರೆ ನಿನ್ನ ಹಣೆಯ ಬರವನ್ನು ನೀನೇ ನಿರ್ಧರಿಸಬಹುದು ಅನ್ನೋದನ್ನು ಅದು ನಮಗೆ ವಿವರಿಸುತ್ತದೆ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಸೊ ಸಾತ್ವಿಕ ಸ್ವಭಾವದವರು ದೇವತೆಗಳ ಪೂಜೆಯನ್ನು ಮಾಡ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸರನ್ನು ಅಂತ ಹೇಳಲಾಗಿದೆ. ಸೊ ರಾಕ್ಷಸರನ್ನು ಕೂಡ ಯಾರಾದರೂ ಪೂಜಿಸ್ತಾರಾ? ಎಸ್. ಸೊ ರಾಕ್ಷಸರನ್ನ ಪೂಜಿಸೋರು ಕೂಡ ಇದ್ದಾರೆ. ಹಿರಣ್ಯಕಶಿಪು ಮುಂತಾದ ರಾಕ್ಷಸರೆಲ್ಲ ತಮ್ಮನ್ನು ತಾವು ದೇವರು ಅಂತ ಹೇಳ್ತಾ ಇದ್ರು, ತಮ್ಮ ಪ್ರಜೆಗಳಿಗೆ ತಮ್ಮನ್ನು ಪೂಜಿಸೋ ಥರ ಸಲಹೆ ಕೊಟ್ಟಿದ್ರು. ಈಗ ಕಲಿಯುಗದಲ್ಲಿ ರಾಕ್ಷಸರನ್ನೆಲ್ಲ ರಾಕ್ಷಸರ ಥರ ಇರುವಂಥ ಮನುಷ್ಯರನ್ನ ಪೂಜಿಸುವವರು ಕೂಡ ಇದ್ದಾರೆ. ಮನುಷ್ಯರನ್ನ ಪೂಜಿಸೋದು ಕೂಡ ಇಲ್ಲಿ ಅದೇ ಅಂದರೆ ರಾಜಸ ಗುಣ ಅಂತ ಅನಿಸಿಕೊಳ್ಳುತ್ತದೆ. ಸೊ ನಾವು ನೋಡ್ತೀವಿ ಕೆಲವು ಚಲನಚಿತ್ರ ತಾರೆಯರಿಗೆ, ಕೆಲವು ಚಲನಚಿತ್ರ
ನಾಯಕ ನಾಯಕಿಯರಿಗೆಲ್ಲ ದೇವಸ್ಥಾನವನ್ನು ಕಟ್ಟಿ ಪೂಜೆ ಮಾಡುವಂಥದ್ದು ಅಲ್ವಾ, ನಾವು ನೋಡಿದ್ದೀವಿ ಹೇಗೆ ಪೂಜೆ ಮಾಡ್ತಾರೆ. ಅಂದರೆ ಅದೊಂದು ಅರ್ಥವಿಲ್ಲದ ಒಂದು ಆಚರಣೆ. ಆ ಮೂರ್ತಿಗೂ ಆ ಚಲನಚಿತ್ರ ನಾಯಕ ನಾಯಕಿಯರಿಗೂ ಯಾವ ಸಂಬಂಧ ಇರುವುದಿಲ್ಲ. ಭಗವಂತನ ಮೂರ್ತಿಗೂ ಭಗವಂತನಿಗೂ ಸಂಬಂಧವಿದೆ. ಭಗವಂತ ಅದರಲ್ಲಿ ಇರುತ್ತಾರೆ. ಅವರು ತಮ್ಮ ಒಂದು ಅನ್ಲಿಮಿಟೆಡ್ ಒಂದು ಇದರಲ್ಲಿ ಅವರು ಅಲ್ಲಿ ಇರುತ್ತಾರೆ, ನಮ್ಮ ಸೇವೆಯನ್ನು ಸ್ವೀಕರಿಸುತ್ತಾರೆ. ಆದರೆ ಈ ಥರ ಚಲನಚಿತ್ರ ನಾಯಕ ನಾಯಕಿಯರ ಮೂರ್ತಿ ಅಂದರೆ ಅದಕ್ಕೂ ಅವರಿಗೂ ಸಂಬಂಧನೇ ಇಲ್ಲ. ಆ ಚಲನಚಿತ್ರ ನಾಯಕ ನಾಯಕಿಯರ ವೈಯಕ್ತಿಕ ಜೀವನವನ್ನು ನೋಡೋದಕ್ಕೆ ಹೋದರೆ ನಾವು ತುಂಬಾ ಒಂದು ಅದು ಅಂದರೆ ಯಾರಿಗೂ ಬೇಡದೇ ಇರುವಂಥ ಜೀವನ ಇರುತ್ತದೆ. ಸೊ ಅಂಥವರನ್ನು ದೇವರು ಅಂತ ಪೂಜಿಸುವವರು ಇದ್ದಾರೆ. ಸೊ ಇದು ತಾಮಸ, ಇದು ರಾಜಸ ಅಂತ ಹೇಳಲಾಗುತ್ತದೆ. ಇದು ವ್ಯರ್ಥ ಪ್ರಯತ್ನ. ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನೋದನ್ನು ನೋಡುವುದಿಲ್ಲ. ತಮ್ಮ ಇಚ್ಛೆಗನುಸಾರವಾಗಿ ಅವರು ಒಂದು ಪದ್ಧತಿಯನ್ನು ಆಚರಿಸುವಂಥದ್ದು. ಶ್ರಮ ಏವೈ ಕೇವಲಂ, ಸುಮ್ಮನೆ ಅವರು ಶ್ರಮ ಪಡುತ್ತಾರೆ, ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಈ ಥರ ಹಾಳು ಮಾಡುತ್ತಾರೆ. ಇನ್ನು ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಸೊ ಕೆಲವರು ಪ್ರೇತಗಳನ್ನು ಕೂಡ ಪೂಜಿಸ್ತಾರೆ, ಮಾಟ ಮಂತ್ರಗಳನ್ನೆಲ್ಲ ಮಾಡೋದಕ್ಕೋಸ್ಕರ ಅಂತ ಕೂಡ ಹೇಳಲಾಗುತ್ತದೆ. ಇದರಿಂದ ಅವರಿಗೆ ಕೆಟ್ಟದಾಗುತ್ತೆ ಅನ್ನೋದು ಅವರಿಗೆ ಗೊತ್ತಿರುವುದಿಲ್ಲ. ಈಗ ಎಲ್ಲ ಆರಾಧನೆಗಳಲ್ಲಿ ಅತ್ಯುತ್ತಮ ಆರಾಧನೆ ಯಾವುದು? ರಾಧಾಕೃಷ್ಣರ ಆರಾಧನೆ, ಸೀತಾರಾಮರ ಆರಾಧನೆ, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ವೆಂಕಟೇಶ್ವರ, ಈ ಥರ ಆರಾಧನೆಯನ್ನು ನಾವು ಮಾಡಿದಾಗ ಇದು ಶುದ್ಧ ಸತ್ವಗುಣದ ಆರಾಧನೆಗಳಲ್ಲಿ ಅತ್ಯುತ್ತಮ ಆರಾಧನೆ ಅಂತ ಅನಿಸಿಕೊಳ್ಳುತ್ತದೆ. ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನ್ನು ಜಂಭ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂಥವರು ನಿಶ್ಚಯವಾಗಿಯೂ ಅಸುರರು. ಸೊ ಆಸುರಿ ಪ್ರವೃತ್ತಿಯವರು ಸುಮ್ಮನೆ ಘೋರ ತಪಸ್ಸನ್ನು ಮಾಡುತ್ತಾರೆ. ಅದರ ಮುಖ್ಯ ಕಾರಣ ಏನು? ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಭಕ್ತಿಯಿಂದ ಅಲ್ಲ, ತಾವು ಒಳ್ಳೆಯದಾಗಬೇಕು, ತಾವು ಎಂಜಾಯ್ ಮಾಡಬೇಕು ಅಂತ ಅವರು ತಪಸ್ಸನ್ನು ಮಾಡುವಂಥದ್ದು. ಅಸುರರು ಹೇಗೆ ತಪಸ್ಸನ್ನು ಮಾಡ್ತಾ ಇದ್ರು, ಸೊ ಇದು ಇಲ್ಲಿ ನಾವು ನೋಡ್ಬೋದು. ಅಂಥ ಒಂದು ಅಂದರೆ ಅದನ್ನು ಇಲ್ಲಿ ತಮೋಗುಣ ಮತ್ತು ರಜೋಗುಣ ಅದ ಒಂದು ಆರಾಧನೆ ಅಂತ ಹೇಳಲಾಗಿದೆ. ಈಗ 3 ಗುಣಗಳಲ್ಲಿ ಆಹಾರ ಹೇಗಿರುತ್ತದೆ ಅಂತೇಳಿ ನಾವು ನೋಡೋಣ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತವೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ. ಆಹಾರಸ್ತಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ, ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಯುಃ ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ, ರಸ್ಯಾಃ ಸ್ನಿಗ್ಧಾಃ ಸ್ಥಿರಾ ಹೃದಯ, ಆಹಾರಃ ಸಾತ್ವಿಕ ಪ್ರಿಯಃ. ಸತ್ವಗುಣದವರಿಗೆ ಪ್ರಿಯವಾಗಿರುವಂಥ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತದೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತದೆ, ಆರೋಗ್ಯಕರವಾಗಿರುತ್ತದೆ, ಹೃದಯಕ್ಕೆ ಪ್ರಿಯವಾಗಿರುತ್ತದೆ. ಸಸ್ಯಾಹಾರಿ ಆಹಾರವನ್ನು ತಿನ್ನುವಂಥದ್ದು. ಸೊ ಇದು ಒಳ್ಳೆಯದು ಅಂಥೇಳಿ ಆರೋಗ್ಯಕ್ಕೆ. ಇದು ಸತ್ವಗುಣದ ಆಹಾರ. ಇನ್ನು ರಜಗುಣದ ಆಹಾರ ಹೇಗಿರುತ್ತದೆ? ಕಟ್ವಂ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ, ಆಹಾರ ರಾಜಸಾಶ್ರೇಷ್ಠ ದುಃಖ ಶೋಕಾಮಯ ಪ್ರದಾಹ. ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ಸುಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವವು. ಸೊ ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಅತಿಯಾಗಿ ಇರುವಂಥ ಆಹಾರ ಇದು ರಾಜಸ ಸ್ವಭಾವದವರಿಗೆ ಪ್ರಿಯವಾಗಿರುವಂಥದ್ದು. ಸಿಕ್ಕಾಪಟ್ಟೆ ಖಾರವನ್ನು ತಿನ್ನುವಂಥದ್ದು, ಸ್ಪೈಸಿ ಇದನ್ನ ತಿನ್ನುವಂಥದ್ದು, ಜಂಕ್ ಫುಡ್ಡನ್ನು ತಿನ್ನುವಂಥದ್ದು, ಇದೆಲ್ಲ ರಾಜಸ ಗುಣದ ಆಹಾರ. ಸೊ ಇದು ಏನಾಗುತ್ತೆ, ಈಗ ಕೆಲವರಿಗೆ ಎಷ್ಟೊಂದು ಖಾರ ತಿನ್ನಬೇಕಂದ್ರೆ ತಿಂದ ಮೇಲೆ ಕೂಡ ಹೊಟ್ಟೆ ಒಳಗಡೆ ಅದು ಎಲ್ಲಿದೆ ಅಂತ ಗೊತ್ತಾಗಬೇಕು, ಅಲ್ಲೂ ಉರಿತಾ ಇರಬೇಕು, ಅಷ್ಟು ಖಾರವನ್ನು ತಿಂತಾರೆ. ಸೊ ಇದು ರಾಜಸ ಗುಣದ್ದು. ಇದು ಇಂತಹ ಆಹಾರಗಳು ಶೋಕವನ್ನು, ದುಃಖವನ್ನು, ರೋಗವನ್ನು ಉಂಟು ಮಾಡುವವು. ಸೊ ಆ್ಯಸಿಡಿಟಿ ಮುಂತಾದ ಪ್ರಾಬ್ಲಮ್ಗಳು ಹಾಗೆ ಆಗುತ್ತೆ ಈ ಥರ ಆಹಾರವನ್ನು ತಿಂದಾಗ. ಇನ್ನು ತಮೋಗುಣದ ಆಹಾರ ಹೇಗಿರುತ್ತದೆ? ಯಾತಯಾಮಂ ಗತರಸಂ ಪೂತಿ ಪರ್ಯೂಷಿತಂ ಚಯತ್, ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ.
ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿ ಇಲ್ಲದ ಕೆಡುತ್ತಿರುವ ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ಹಳಸಿರುವಂಥ ಕೆಡುತ್ತಿರುವ ಆಹಾರ ಅಂದರೆ ಹೇಗೆ ಮಾಂಸಾಹಾರ ಕೂಡ ಇದರಲ್ಲಿ ಬರುತ್ತದೆ. ಸೊ ಇದೆಲ್ಲವೂ ತಾಮಸ ಗುಣದವರಿಗೆ ಪ್ರಿಯವಾಗಿರುವಂಥ ಆಹಾರ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಈಗ ಎಲ್ಲ ಆಹಾರಗಳಲ್ಲಿ ಅತ್ಯುತ್ತಮ ಆಹಾರ ಯಾವುದು? ಸಾತ್ವಿಕ ಆಹಾರವನ್ನು ತಯಾರಿಸಿ ಭಗವಂತನಿಗೆ ಅರ್ಪಿಸಿ ತಿನ್ನುವಂಥ ಆಹಾರ ಶುದ್ಧ ಸತ್ವದ ಆಹಾರವಾಗುತ್ತದೆ. ಈಗ ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧಪಡಿಸಿದ ಆಹಾರ ಅಂತ ಇಲ್ಲಿ ಹೇಳಲಾಗಿದೆ. ನಾವು ಆಹಾರವನ್ನು ತಯಾರಿಸಿ ಭಗವಂತನಿಗೆ ಅರ್ಪಿಸಿದಾಗ 3 ಗಂಟೆ ಅಲ್ಲ 6 ಗಂಟೆ ನಂತರ ಕೂಡ ಅದನ್ನು ತಿನ್ನಬಹುದು. ಅದು ಶುದ್ಧ ಸತ್ವದ ಆಹಾರವಾಗಿರುತ್ತದೆ. ಆದರೆ ನಾವು ನಮಗೋಸ್ಕರ ಆಹಾರವನ್ನು ತಯಾರಿಸಿ 3 ಗಂಟೆಗಳ ನಂತರ ತಿಂದರೆ ಅದು ತಾಮಸ ಗುಣದ್ದು ಆಗಿರುತ್ತದೆ. ಆದ್ದರಿಂದ ಏನನ್ನೇ ನಾವು ತಿನ್ನೋದಕ್ಕಿಂತ ಮುಂಚೆ ಭಗವಂತನಿಗೆ ಅರ್ಪಿಸಿ ನಾವು ತಿಂದರೆ ಅದು ಶುದ್ಧ ಸತ್ವಗುಣವನ್ನು ಹೊಂದಿರುತ್ತದೆ. ಅಫಲಾಕಾಂಕ್ಷಿ ಬಿರ್ಯಜ್ಞೋ ವಿಧಿದಿಷ್ಟೋಯ ಇಜ್ಯತೆ ಯಷ್ಟವ್ಯಾಮೇವೇತಿ ಮನಃ ಸಮಾಧಾಯ ಸಾತ್ವಿಕ. ಯಜ್ಞಗಳಲ್ಲಿ ಧರ್ಮಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಸೊ ಸಾತ್ವಿಕ ಯಜ್ಞದಲ್ಲಿ ಫಲಾಪೇಕ್ಷೆ ಅನ್ನುವಂಥದ್ದು ಇರುವುದಿಲ್ಲ, ಕರ್ತವ್ಯ ಅಂದುಕೊಂಡು ಮಾಡುತ್ತಾರೆ.